ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ಕಳೆದ ಒಂದು ವಾರ ಕಾಲ ದೇವರು ನಮ್ಮನ್ನು ಅಧಿಭದ್ರವಾಗಿ ಕಾಯ್ದುಕೊಂಡನು. ಆತನ ಪ್ರೀತಿಯು ನಮ್ಮ ಮೇಲೆ ತೋರಿಸಿ ನಮ್ಮನ್ನು ನಡೆಸಿದನು, ನಮ್ಮನ್ನು ಪರಿಪಾಲಿಸಿದನು. ನಮ್ಮ ಒಂದೊಂದು ಅವಶ್ಯಕತೆಗಳ ಮೇಲೆ ಕರಚಾಚಿ ನಮ್ಮನ್ನು ಕಾಯ್ದುಕೊಂಡದಕ್ಕಾಗಿ ದೇವರ ಸಮೂಹದಲ್ಲಿ ನಮ್ಮನ್ನು ಸಮರ್ಪಿಸಿಕೊಟ್ಟು ನಾವು ಮತ್ತೆ ಈ ವಾರದ ವಾಕ್ಯದ ಧ್ಯಾನಕ್ಕಾಗಿ ನಾವು ಪ್ರಾರ್ಥಿಸೋಣ. ಖಂಡಿತವಾಗಲು ಈ ವಾರದಲ್ಲೂ ಕೂಡ ದೇವರು ನಮ್ಮೊಟ್ಟಿಗೆ ಮಾತನಾಡುವ ದೇವರಾಗಿದ್ದಾನೆ. ಆತನ ಆಜ್ಞೆಯಂತೆ ನಾವು ನಡೆಯುವಾಗ ಆತನ ಕೃಪೆಗೆ ಪಾತ್ರರಾಗಿ ನಾವು ಇರುವುದಕ್ಕೂ ನಾವು ಅನುಗ್ರಹಿಸಲ್ಪಡುವುದಕ್ಕೂ ಸಾಧ್ಯವಾಗುತ್ತದೆ. ಹಾಲೆಲೂಯಾ. ಪ್ರಿಯರೇ, ಈ ವಾರದ ಧ್ಯಾನಕ್ಕಾಗಿ ಜ್ಞಾನೋಕ್ತಿಗಳ ಪುಸ್ತಕ 28ನೇ ಅಧ್ಯಾಯ 13ನೇ ವಾಕ್ಯವನ್ನು ಧ್ಯಾನಿಸೋಣ. ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 13ನೇ ವಾಕ್ಯ. ಪ್ರೋವ್ರ್ಬ್ಸ್ 28:13. ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ಹಾಲೆಲೂಯಾ. ಈ ವಾಕ್ಯವನ್ನು ನಾವು ನೋಡುವಾಗ ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗುವುದು ಎಂಬುದಾಗಿ ನೋಡುತ್ತೇವೆ. ಹಾಲೆಲೂಯಾ. ನಮ್ಮಲ್ಲಿರುವಂಥ ಯಾವುದೇ ದೋಷಗಳಾಗಿರಲಿ, ಪಾಪಗಳಾಗಿರಲಿ, ತಪ್ಪುಗಳಾಗಿರಲಿ, ಅದನ್ನು ಅರಿಕೆ ಮಾಡದೆ ನಾವು ಅದನ್ನು ಮುಚ್ಚಿಕೊಳ್ಳುವುದಾದರೆ ನಮಗೆ ಶುಭವಾಗುವುದೇ ಇಲ್ಲ, ನಮ್ಮನ್ನು ದೇವರು ಅನುಗ್ರಹಿಸುವುದಿಲ್ಲ. ಹಾಲೆಲೂಯಾ. ಆದರೆ ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಆಮೇಲೆ ನಮ್ಮ ದೋಷಗಳಾಗಿರಲಿ, ನಮ್ಮ ಪಾಪಗಳಾಗಿರಲಿ, ನಮ್ಮ ಯಾವುದಾದ್ರೂ ತಪ್ಪುಗಳಾಗಿರಲಿ, ಯಾವುದೇ ಕಾರ್ಯಗಳಾಗಿದ್ದರೂ ಅದನ್ನು ದೇವರ ವಶದಲ್ಲಿ ಒಪ್ಪಿಸಿಕೊಟ್ಟು ನಾವು ಅರಿಕೆ ಮಾಡಿ ಪ್ರಾರ್ಥಿಸುವುದಾದರೆ ಅದನ್ನು ಖಂಡಿತವಾಗಲು ದೇವರು ಅದನ್ನು ಕ್ಷಮಿಸಿ ನಮ್ಮನ್ನು ಅನುಗ್ರಹಿಸುವ ದೇವರಾಗಿದ್ದಾನೆ. ಹಾಲೆಲೂಯಾ. ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು ಎಂಬುದಾಗಿ ನೋಡುತ್ತೇವೆ. ಆಮೇಲೆ ಹಾಲೆಲೂಯಾ. ದೇವರ ಕರುಣೆಯನ್ನು ನಾವು ದೊರಕಿಸಿಕೊಳ್ಳಬೇಕಾದ್ರೆ ತುಂಬ ಕಷ್ಟವಿದೆ. ಹಾಲೆಲೂಯಾ. ಯಾಕಂದರೆ ದೇವರು ನಮ್ಮ ಮೇಲೆ ಕರುಣೆ ಇಡಬೇಕಾದ್ರೆ ದೇವರಿಗೆ ಉಳ್ಳವர்களಾಗಿ ನಾವು ಜೀವಿಸುವಾಗ ಮಾತ್ರವೇ, ಯಾವುದೇ ತಪ್ಪು ಮಾಡದೆ, ದೋಷವನ್ನು ಯಾವುದೇ ಮಾಡದೆ ನಾವು ದೇವರಿಗೆ ಇಷ್ಟವುಳ್ಳವರಾಗಿ ನಾವು ಜೀವಿಸುವಾಗ ಮಾತ್ರವೇ ಆತನಿಂದ ನಮಗೆ ಕರುಣೆ ದೊರೆಯುವುದಕ್ಕೆ ಸಾಧ್ಯವಾಗುತ್ತದೆ. ಆದ್ದರಿಂದ ಈ ದಿವಸಗಳಲ್ಲಿ ನಾವು ನಮ್ಮನ್ನು ಪರಿಶೋಧಿಸಿಕೊಳ್ಳೋಣ. ನಮ್ಮ ಮೇಲೆ ಯಾವುದಾದ್ರು ತಪ್ಪುಗಳಿದೆಯಾ, ನಾವು ಯಾವುದಾದ್ರು ದೋಷವನ್ನು ಮಾಡಿ ಅದನ್ನು ಮುಚ್ಚಿಡುತ್ತೇವಾ, ಇಲ್ಲ ಯಾವುದಾದ್ರು ಪಾಪಗಳನ್ನು ಮಾಡಿ ನಾವು ಮುಚ್ಚಿಡುತ್ತಾ ಇದ್ದೇವಾ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಅದನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು ಎಂಬುದಾಗಿ ನಾವು ನೋಡುತ್ತೇವೆ. ಹಾಲೆಲೂಯಾ. ಪ್ರಿಯ ಜನರೇ, ನಾವು ಹಾಲೆಲೂಯಾ ದೇವರ ಸಮೂಹದಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ, ನಮ್ಮನ್ನು ಪರಿಶೋಧಿಸಿ ನೋಡೋಣ. ನಮ್ಮ ಯಾವುದಾದ್ರು ತಪ್ಪುಗಳಿದ್ದರೆ, ದೋಷಗಳಿದ್ದರೆ, ಯಾವುದಾದ್ರು ಪಾಪಗಳು ನಮ್ಮ ಮೇಲೆ ಇದ್ದರೆ ಅದನ್ನು ದೇವರ ಸಮೂಹದಲ್ಲಿ ಅರಿಕೆ ಮಾಡಿ ಅದನ್ನು ಒಪ್ಪಿಕೊಂಡು ಬಿಟ್ಟು ದೇವರ ಸಮೂಹದಲ್ಲಿ ನಾವು ಪ್ರಾರ್ಥಿಸೋಣ. ಖಂಡಿತವಾಗಿ ದೇವರೇ, ನನ್ನ ತಪ್ಪುಗಳನ್ನು ಕ್ಷಮಿಸು, ನನ್ನ ಪಾಪಗಳನ್ನು ಕ್ಷಮಿಸು, ನನ್ನ ದೋಷಗಳನ್ನು ಕ್ಷಮಿಸು ಎಂಬುದಾಗಿ ನಾವು ಪ್ರಾರ್ಥಿಸುವ. ಆದರೆ ಖಂಡಿತವಾಗಲು ನಮ್ಮ ಎಲ್ಲ ದೋಷಗಳನ್ನು ಕ್ಷಮಿಸಿ ನಮಗೆ ದೇವರ ದಯೆಯನ್ನು ದೊರಕುವಂತೆ ಮಾಡುವಂಥ ದೇವರಾಗಿದ್ದಾನೆ. ಹಾಲೆಲೂಯಾ. ಆದ್ದರಿಂದ ಆತನ ಕರದಲ್ಲಿ ನಮ್ಮನ್ನು ಸಮರ್ಪಿಸಿಕೊಡೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿಸುವ ನಮ್ಮ ದೇವರೇ, ಈ ಬೆಳಗಿನ ಸಮಯದಲ್ಲಿ ನಮ್ಮನ್ನು ಕರ್ತನೇ ನಿನ್ನ ಪಾದಪೀಠದಲ್ಲಿ ಒಪ್ಪಿಸಿಕೊಡುತ್ತೇವೆಪ್ಪ. ಕರ್ತನೇ ಹಾಲೆಲೂಯಾ. ನಮ್ಮ ಯಾವುದೇ ತಪ್ಪುಗಳಿದ್ದರೂ, ಕರ್ತನೇ ಹಾಲೆಲೂಯಾ, ದೋಷಗಳಿದ್ದರೂ ಅದನ್ನು ನಾವು ಒಪ್ಪಿಕೊಳ್ಳುತ್ತೇವಪ್ಪ, ಅದನ್ನು ಅರಿಕೆ ಮಾಡುತ್ತೇವಪ್ಪ. ಅದನ್ನು ಕ್ಷಮಿಸಿ ಅಪ್ಪ, ನನಗೆ ನಿನ್ನ ದಯೆ ದೊರಕುವಂತೆ, ನಮಗೆ ಕೃಪೆ ಮಾಡು ಕರ್ತನೇ. ನಿನ್ನ ದಯೆ ಇಲ್ಲದೆ ಈ ಭೂಮಿಯಲ್ಲಿ ನಾವುಗಳು ಬದುಕೋದಕ್ಕೆ ಸಾಧ್ಯವಿಲ್ಲ ಕರ್ತನೇ. ಸ್ತೋತ್ರ. ನಿನ್ನ ದಯೆಯಿಂದ ನಾವು ಬದುಕಲು, ನಿನ್ನ ದಯೆಯಿಂದ ನಾವು ಜೀವಿಸಲು, ನಿನ್ನ ದಯೆಯಿಂದ ನಾವು ಆಶೀರ್ವಿಸಲ್ಪಡಲು ಅಪ್ಪ ನಮಗೆ ಕೃಪೆ ಮಾಡು ಕರ್ತನೇ. ಸ್ತೋತ್ರ. ನಮ್ಮ ಎಲ್ಲ ದೋಷಗಳನ್ನು ಕ್ಷಮಿಸಿ ಈ ಭೂಮಿಯಲ್ಲಿ ಆಶೀರ್ವಿಸಲ್ಪಟ್ಟವರಾಗಿ ಜೀವಿಸುವಂತೆ ನಮಗೆ ಕೃಪೆ ಮಾಡು. ನಿನ್ನ ದಯೆಯನ್ನು ತೋರಿಸು, ಅನುಗ್ರಹಿಸು. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ. ಆಮೆನ್. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ವಾಕ್ಯಗಳನ್ನು ದೇವರು ನಿಮ್ಮ ಒಬ್ಬರನ್ನು ಅನುಗ್ರಹಿಸಲಿ. ಸ್ತೋತ್ರಂ.